ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ. ಮುರುಳಿ ದಿನಾಂಕ 14/3/2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಚೆಹರೆ ಸದಾ ಖುಷಿಯಲ್ಲಿರುವಂತಹ ಚೆಹರೆ ಆಗಿರಬೇಕು. ನಮಗೆ ಸ್ವಯಂ ಭಗವಂತ ತಂದೆ ಓದಿಸುತ್ತಿದ್ದಾರೆ ಅನ್ನುವ ಖುಷಿ ನಮ್ಮ ಚೆಹರೆಯಲ್ಲಿ ಹೊಳೆಯುತ್ತಿರಬೇಕು. ಇಂದಿನ ಪ್ರಶ್ನೆ ಆಗಿದೆ, ಈಗ ಮಕ್ಕಳಾದ ನಿಮ್ಮ ಮುಖ್ಯ ಪುರುಷಾರ್ಥ ಯಾವುದಾಗಿದೆ? ಉತ್ತರ, ನೀವು ಶಿಕ್ಷೆಯಿಂದ ಮುಕ್ತ ಆಗುವಂತಹ ಪುರುಷಾರ್ಥವನ್ನು ಮಾಡುತ್ತಿರುತ್ತೀರಾ. ಅದಕ್ಕೋಸ್ಕರ ನೆನಪಿನ ಯಾತ್ರೆಯೇ ಮುಖ್ಯ ಆಗಿದೆ. ನೆನಪಿನ ಯಾತ್ರೆಯ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ. ನೀವು ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ನಿಮಗೆ ಬಹಳಷ್ಟು ಸಂಪಾದನೆ ಜಮಾ ಆಗುತ್ತದೆ. ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಂಡರೆ ಈ ಹಳೆಯ ಜಗತ್ತು ಮರೆತು ಹೋಗುತ್ತದೆ. ಜ್ಞಾನದ ಮಾತು ಬುದ್ಧಿಯಲ್ಲಿ ಧಾರಣೆ ಆಗುತ್ತಾ ಹೋಗುತ್ತದೆ. ಈಗ ಮಕ್ಕಳಾದ ನೀವು ನಿಮ್ಮ ಬಾಯಿಂದ ಎಂದೂ ಕೊಳಕು ಮಾತನ್ನು ಮಾತನಾಡಬಾರದು. ಇಂದಿನ ಗೀತೆಯಾಗಿದೆ, ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಪಡೆದಿದ್ದೇನೆ. ಓಂ ಶಾಂತಿ. ಯಾವಾಗ ಗೀತೆಯನ್ನು ಕೇಳುತ್ತಾರೋ, ಗೀತೆಯನ್ನು ಕೇಳುವಂತಹ ಸಮಯದಲ್ಲಿ ಕೆಲವರಿಗೆ ಆ ಗೀತೆಯ ಶಬ್ದದಲ್ಲಿರುವಂತಹ ಮಾತು ಅರ್ಥ ಆಗುತ್ತದೆ ಮತ್ತು ಆ ಖುಷಿಯ ನಶೆ ಕೂಡ ಏರುತ್ತದೆ. ಭಗವಂತ ತಂದೆ ನಮಗೆ ಓದಿಸುತ್ತಿದ್ದಾರೆ. ಭಗವಂತ ತಂದೆ ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ. ಆದರೆ ಭಗವಂತ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ, ಪರಮಾತ್ಮ ತಂದೆ ನನಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಅನ್ನುವ ಖುಷಿ ಎಲ್ಲೋ ಕೆಲವರಿಗೆ ಮಾತ್ರ ಇಲ್ಲಿ ಇರುತ್ತದೆ. ಸ್ಥಿರವಾಗಿ ತಂದೆಯ ನೆನಪು ಮಕ್ಕಳ ಬುದ್ಧಿಯಲ್ಲಿ ಇರುವುದಿಲ್ಲ. ಪರಮಾತ್ಮ ತಂದೆಗೆ ನಾವೀಗ ಮಕ್ಕಳಾಗಿದ್ದೇವೆ. ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಆದರೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ಬಹಳಷ್ಟು ಮಕ್ಕಳಿಗೆ ಏರುವುದೇ ಇಲ್ಲ. ಆ ಲೌಕಿಕ ಜಗತ್ತಿನ ಸತ್ಸಂಗದಲ್ಲಿ ಕಥೆಯನ್ನು ಕೇಳಿದಾಗ ಜನರಿಗೆ ಕಥೆಯನ್ನು ಕೇಳಿ ಎಷ್ಟೊಂದು ಖುಷಿಯಾಗುತ್ತದೆ. ಇಲ್ಲಿ ಪರಮಾತ್ಮ ತಂದೆ ಎಷ್ಟು ಒಳ್ಳೆಯ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಿಗೂ ಕೂಡ ಅಷ್ಟೊಂದು ಖುಷಿ ಇರಬೇಕು. ಭಗವಂತ ತಂದೆ ಓದಿಸುತ್ತಿದ್ದಾರೆ ಮತ್ತು ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ವಿದ್ಯಾರ್ಥಿಗಳಾದ ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ಆ ಲೌಕಿಕ ಶಿಕ್ಷಣವನ್ನು ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಖುಷಿ ಇರುತ್ತದೆ. ಆದರೆ ಇಲ್ಲಿ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಖುಷಿ ಇಲ್ಲ. ಏಕೆಂದರೆ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಇಂತಿಂತಹ ಗೀತೆಗಳನ್ನು 4 ಬಾರಿ ಅಥವಾ 5 ಬಾರಿ ಕೇಳಿ. ಪರಮಾತ್ಮ ತಂದೆಯನ್ನು ಮರೆತರೆ ಪುನಃ ಹಳೆಯ ಜಗತ್ತು ನೆನಪಿಗೆ ಬರುತ್ತದೆ. ಪರಮಾತ್ಮ ತಂದೆಯನ್ನು ಮರೆತರೆ ಹಳೆಯ ಸಂಬಂಧಿಗಳು ನೆನಪಿಗೆ ಬರುತ್ತಾರೆ. ಇಂತಹ ಸಮಯದಲ್ಲಿ ಪರಮಾತ್ಮ ತಂದೆಯ ಒಂದು ಗೀತೆಯನ್ನು ಕೇಳಿದರೆ ಪುನಃ ಪರಮಾತ್ಮ ತಂದೆಯ ನೆನಪು ಬರುತ್ತದೆ. ಬಾಬಾ ಎಂದು ಕರೆದ ತಕ್ಷಣ ಆಸ್ತಿಯ ನೆನಪು ಬರುತ್ತದೆ. ತಂದೆ ಎಂದು ಕರೆದ ತಕ್ಷಣ ಆಸ್ತಿಯ ನೆನಪು ಬರುತ್ತದೆ. ಶಿಕ್ಷಣದ ಮೂಲಕ ಆಸ್ತಿ ಪ್ರಾಪ್ತಿಯಾಗುತ್ತದೆ. ನೀವೀಗ ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ಶಿವ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಅಂದ ಮೇಲೆ ನಿಮಗೆ ಇನ್ನೇನು ಬೇಕು? ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಮಕ್ಕಳ ಆಂತರ್ಯದಲ್ಲಿ ಎಷ್ಟೊಂದು ಖುಷಿ ಇರಬೇಕು. ನಿಮಗೆ ಹಗಲು ರಾತ್ರಿ ನಿದ್ದೆ ಬರಲೇಬಾರದು. ವಿಶೇಷವಾಗಿ ನಿದ್ದೆಯನ್ನು ಗೆದ್ದು ಇಂತಹ ತಂದೆ ಮತ್ತು ಟೀಚರ್ ಅನ್ನು ನೆನಪು ಮಾಡುತ್ತಿರಬೇಕು. ಅಂದರೆ ವಿಶೇಷವಾಗಿ ನಿದ್ದೆಯನ್ನು ಸಮಾಪ್ತಿ ಮಾಡಿಕೊಂಡು, ಅಂದರೆ ನಿದ್ದೆಯನ್ನು ಮಾಡದೆ ತಂದೆ ಮತ್ತು ಟೀಚರ್ ಅನ್ನು ನೆನಪು ಮಾಡಬೇಕು. ಅಹೋ, ನನಗೆ ಪರಮಾತ್ಮ ತಂದೆಯ ಮೂಲಕ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತಿದೆ ಅನ್ನುವ ಬಹಳಷ್ಟು ನಶೆ ನಿಮಗೆ ಇರಬೇಕು. ಆದರೆ ಮಾಯೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ. ಮಿತ್ರ ಸಂಬಂಧಿ ಮುಂತಾದವರ ನೆನಪು ಬರುತ್ತದೆ. ಮಿತ್ರ ಸಂಬಂಧಿಗಳ ಚಿಂತನೆಯನ್ನೇ ಮಕ್ಕಳು ಮಾಡುತ್ತಿರುತ್ತಾರೆ. ಯಾರಿಗೆ ಮಿತ್ರ ಸಂಬಂಧಿಗಳ ನೆನಪು ಬರುತ್ತದೆಯೋ ಅವರಿಗೆ ಮಿತ್ರ ಸಂಬಂಧಿಗಳ ಚಿಂತೆಯೇ ಇರುತ್ತದೆ. ಈ ಹಳೆಯ ಕೊಳೆತು ಹೋದಂತಹ ಕೊಳಕು ಬಹಳಷ್ಟು ನೆನಪಿಗೆ ಬರುತ್ತದೆ. ಅಂದರೆ ಕೆಟ್ಟು ಹೋದಂತಹ ಕೊಳಕು ಅನೇಕರಿಗೆ ನೆನಪಿಗೆ ಬರುತ್ತದೆ. ಪರಮಾತ್ಮ ತಂದೆ ಯಾವ ಮಾತನ್ನು ತಿಳಿಸುತ್ತಿದ್ದಾರೋ ಆ ಮಾತಿನ ನಶೆ ಮಕ್ಕಳಿಗೆ ಏರುವುದಿಲ್ಲ. ನೀವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಆದರೆ ಮಕ್ಕಳಿಗೆ ನಶೆ ಏರುವುದಿಲ್ಲ. ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುವಂತಹ ವಿದ್ಯಾರ್ಥಿಗಳ ಚೆಹರೆ ಬಹಳಷ್ಟು ಖುಷಿ ಇರುತ್ತದೆ. ಇಲ್ಲಿ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ.
ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಖುಷಿ ಎಲ್ಲೋ ಕೆಲವರಿಗೆ ಇರುತ್ತದೆ. ಇಲ್ಲದಿದ್ದರೆ ಮಕ್ಕಳಿಗೆ ಸದಾ ಅಪಾರ ಖುಷಿಯ ನಶೆ ಏರಿರಬೇಕು. ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವ ಮಾತನ್ನು ಮಕ್ಕಳು ಮರೆತು ಬಿಡುತ್ತಾರೆ. ಬೇಹದ್ದಿನ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತು ನೆನಪಿನಲ್ಲಿ ಇದ್ದರೆ ನಿಮಗೆ ಖುಷಿ ಕೂಡ ಇರುತ್ತದೆ. ಆದರೆ ಹಳೆಯ ಹಿಂದಿನ ಕರ್ಮ ಭೋಗ ಹೇಗಿದೆ ಅಂದರೆ ಆ ಕರ್ಮ ಭೋಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ. ಪುನಃ ಮಕ್ಕಳ ಬಾಯಿ ಕೊಳಕು ಶಬ್ದಗಳ ಕಡೆ ಆಕರ್ಷಿತ ಆಗುತ್ತದೆ. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಈ ಮಾತನ್ನು ಹೇಳುತ್ತಿಲ್ಲ, ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ. ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತಾರೋ ಅವರು ಮಹಾನ್ ಸೌಭಾಗ್ಯಶಾಲಿಗಳಾಗಿದ್ದಾರೆ. ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಬಾಬಾ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಹೇಗೆ ಲೌಕಿಕ ಜಗತ್ತಿನಲ್ಲಿ ಶಿಕ್ಷಣವನ್ನು ಕಲಿಯುವಾಗ ಇಂತಹ ಟೀಚರ್ ನಮಗೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ವಕೀಲರನ್ನಾಗಿ ಮಾಡುತ್ತಾರೆ ಅನ್ನುವ ಸ್ಮೃತಿ ಇರುತ್ತದೆ, ಅದೇ ರೀತಿ ಇಲ್ಲಿ ನಮಗೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸಿ ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ನಶೆ ಮಕ್ಕಳಿಗೆ ಎಷ್ಟೊಂದು ಇರಬೇಕು. ಇಲ್ಲಿ ನಮಗೆ ಸ್ವಯಂ ಭಗವಂತ ತಂದೆ ಭಗವಾನ್ ಭಗವತಿ ಅಂದರೆ ದೇವಿ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ಮಕ್ಕಳಿಗೆ ಬಹಳಷ್ಟು ಇರಬೇಕು. ಜ್ಞಾನವನ್ನು ಕೇಳುವಂತಹ ಸಮಯದಲ್ಲಿ ಕೆಲವರಿಗೆ ಬಹಳಷ್ಟು ನಶೆ ಇರುತ್ತದೆ. ಇನ್ನು ಕೆಲವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೇವಲ ಗುರುಗಳ ಬಳಿ ಹೋಗುತ್ತಾರೆ, ತಿಳಿದುಕೊಳ್ಳುತ್ತಾರೆ. ಈ ಗುರುಗಳು ನಮ್ಮನ್ನು ಜೊತೆಗೆ ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಈ ಗುರುಗಳು ನಮಗೆ ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡಿಸುತ್ತಾರೆ ಎಂದು ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ. ಇಲ್ಲಿ ಸ್ವಯಂ ಭಗವಂತ ತಂದೆ ಇದ್ದಾರೆ. ಇಲ್ಲಿ ಭಗವಂತ ತಂದೆ ತಮ್ಮ ಜೊತೆಗೆ ಮಕ್ಕಳ ಮಿಲನವನ್ನು ಮಾಡಿಸುತ್ತಿದ್ದಾರೆ. ಅಂದರೆ ಇಲ್ಲಿ ನಾವು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದೇವೆ ಮತ್ತು ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಮನುಷ್ಯರು ಭಗವಂತ ತಂದೆಯ ಬಳಿ ಹೋಗಬೇಕು ಎಂದು ಗುರುಗಳ ಬಳಿ ಹೋಗುತ್ತಾರೆ. ಭಗವಂತ ತಂದೆಯ ಬಳಿ ಹೋಗುವುದಕ್ಕೋಸ್ಕರ ಮಾರ್ಗವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಜನ ಗುರುಗಳ ಬಳಿ ಹೋಗುತ್ತಾರೆ, ಅಥವಾ ಶಾಂತಿಧಾಮಕ್ಕೆ ಹೋಗುವಂತಹ ಮಾರ್ಗದ ಬಗ್ಗೆ ತಿಳಿದುಕೊಳ್ಳಲು ಜನ ಗುರುಗಳ ಬಳಿ ಹೋಗುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಸ್ವಯಂ ಸಮ್ಮುಖದಲ್ಲಿ ಕುಳಿತು ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ನೀವು ವಿದ್ಯಾರ್ಥಿಗಳಾಗಿದ್ದೀರಾ. ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಟೀಚರ್ ಅನ್ನು ನೀವೀಗ ನೆನಪು ಮಾಡಬೇಕು. ಕೆಲವರು ಟೀಚರ್ ಆದಂತಹ ಪರಮಾತ್ಮ ತಂದೆಯನ್ನು ಸ್ವಲ್ಪ ಕೂಡ ನೆನಪು ಮಾಡುವುದಿಲ್ಲ. ಯಾರು ಪರಮಾತ್ಮ ತಂದೆಯನ್ನು ಸ್ವಲ್ಪ ಕೂಡ ನೆನಪು ಮಾಡುವುದಿಲ್ಲವೋ ಅಂತವರ ಮಾತನ್ನು ಕೇಳಲೇಬೇಡಿ ಎಂದು ತಂದೆ ತಿಳಿಸುತ್ತಾರೆ. ಒಳ್ಳೊಳ್ಳೆ ಮಕ್ಕಳು ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಭಗವಂತ ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ನಮಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ ಅನ್ನುವ ಮಾತು ನೆನಪಿನಲ್ಲಿ ಇದ್ದರೆ ಮಕ್ಕಳಿಗೆ ಸದಾ ಖುಷಿಯ ನಶೆ ಏರಿರುತ್ತದೆ. ಭಗವಂತ ತಂದೆ ಸಮ್ಮುಖದಲ್ಲಿ ಬಂದು ಮಕ್ಕಳಿಗೆ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಆದರೂ ಕೂಡ ಮಕ್ಕಳಿಗೆ ಅಷ್ಟೊಂದು ನಶೆ ಏರುವುದಿಲ್ಲ. ಮಕ್ಕಳ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ನಾನೀಗ ಮಕ್ಕಳಾದ ನಿಮಗೆ ಗ್ಯಾರಂಟಿಯನ್ನು ನೀಡುತ್ತಿದ್ದೇನೆ. ಒಬ್ಬ ಪರಮಾತ್ಮ ತಂದೆಯಾದ ನನ್ನನ್ನು ಬಿಟ್ಟು ನೀವು ಬೇರೆ ಯಾರನ್ನೂ ನೆನಪು ಮಾಡಬೇಡಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡುತ್ತಾರೆ. ವಿನಾಶ ಆಗುವಂತಹ ವಸ್ತುವನ್ನು ನಾವೇಕೆ ನೆನಪು ಮಾಡಬೇಕು? ಈ ಜಗತ್ತಿನಲ್ಲಿ ಯಾರಾದರೂ ಸತ್ತರೆ 2 ವರ್ಷ ಅಥವಾ 4 ವರ್ಷದವರೆಗೂ ಅದೇ ವ್ಯಕ್ತಿಯನ್ನು ನೆನಪು ಮಾಡುತ್ತಿರುತ್ತಾರೆ. ಅಂದರೆ ಸತ್ತಂತಹ ವ್ಯಕ್ತಿಯನ್ನು 4 ವರ್ಷದವರೆಗೂ ನೆನಪು ಮಾಡುತ್ತಿರುತ್ತಾರೆ. ಸತ್ತಂತಹ ವ್ಯಕ್ತಿಯ ಬಗ್ಗೆ 2 ವರ್ಷ 4 ವರ್ಷದವರೆಗೂ ಗಾಯನವನ್ನು ಮಾಡುತ್ತಿರುತ್ತಾರೆ. ಈಗ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ, ಮಕ್ಕಳೇ, ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ. ಯಾರು ಎಷ್ಟು ಜಾಸ್ತಿ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅಷ್ಟು ಅವರ ಜೀವನದ ಪಾಪ ನಾಶ ಆಗುತ್ತಾ ಹೋಗುತ್ತದೆ. ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಬಹಳಷ್ಟು ಸಂಪಾದನೆ ಆಗುತ್ತದೆ. ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಮನುಷ್ಯರು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಭಕ್ತಿಯನ್ನು ಮಾಡುತ್ತಾರೆ. ನೀವೀಗ ಜ್ಞಾನಿಗಳಾಗಿದ್ದೀರಾ. ನೀವೀಗ ಈ ಹಳೆಯ ಜಗತ್ತಿನ ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಆದರೆ ಕೆಲವು ಮಕ್ಕಳು ಹಳೆಯ ಜಗತ್ತಿನ ಕೊಳಕಿನಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ.
ಕೊಳಕಿನಿಂದ ಮಕ್ಕಳು ಮುಕ್ತಾಗಿ ಹೊರಗಡೆ ಬರುವುದೇ ಇಲ್ಲ. ಕೊಳಕಿನಿಂದ ಮಕ್ಕಳು ಹೊರಗಡೆ ಬರುವುದೇ ಇಲ್ಲ. ಇಡೀ ದಿನ ಕೊಳಕು ಶಬ್ದವನ್ನೇ ಮಾತನಾಡುತ್ತಿರುತ್ತಾರೆ. ಜ್ಞಾನದ ಮಾತು ಮಕ್ಕಳ ಬುದ್ಧಿಯಲ್ಲಿ ಧಾರಣೆ ಆಗುವುದೇ ಇಲ್ಲ. ಇನ್ನು ಕೆಲವರು ಎಂತಹ ಮಕ್ಕಳಾಗಿದ್ದಾರೆ ಅಂದರೆ ಅವರು ಇಡೀ ದಿನ ಪರಮಾತ್ಮ ತಂದೆಯ ಸೇವೆಗೋಸ್ಕರ ಓಡುತ್ತಿರುತ್ತಾರೆ. ಯಾರು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತಾರೋ ಪರಮಾತ್ಮ ತಂದೆಗೆ ಅದೇ ಮಕ್ಕಳು ನೆನಪಿಗೆ ಬರುತ್ತಾರೆ. ಅಂದರೆ ಸೇವೆಯನ್ನು ಮಾಡುವಂತಹ ಮಕ್ಕಳ ನೆನಪು ಪರಮಾತ್ಮ ತಂದೆಗೆ ಬರುತ್ತದೆ. ಈ ಸಮಯದಲ್ಲಿ ಎಲ್ಲರಿಗಿಂತ ಜಾಸ್ತಿ ಸೇವೆಯಲ್ಲಿ ಮನೋಹರ್ ದಾದಿ ತತ್ಪರ ಆಗಿದ್ದಾರೆ ಎಂದು ತಂದೆಗೆ ಕಾಣಿಸುತ್ತಿದೆ. ಇಂದು ಕರ್ನಲಿಗೆ ಹೋದರು, ಈ ದಿನ ಇಂತಹ ನಗರಕ್ಕೆ ಹೋದರು. ಈ ರೀತಿ ಇಡೀ ದಿನ ಸೇವೆಗೋಸ್ಕರ ಮನೋಹರ್ ದಾದಿ ಬೇರೆ ಬೇರೆ ನಗರಕ್ಕೆ ಓಡುತ್ತಿರುತ್ತಾರೆ. ಯಾರು ಪರಸ್ಪರ ಜಗಳವನ್ನು ಮಾಡುತ್ತಿರುತ್ತಾರೋ ಅವರು ಹೇಗೆ ಸೇವೆಯನ್ನು ಮಾಡಲು ಸಾಧ್ಯ? ಯಾರು ಪರಸ್ಪರ ಜಗಳವನ್ನು ಮಾಡುತ್ತಿರುತ್ತಾರೋ ಅವರು ಏನು ಸೇವೆಯನ್ನು ಮಾಡಲು ಸಾಧ್ಯ? ಯಾರು ಜಗಳವನ್ನು ಮಾಡುತ್ತಾರೋ ಅಂತಹ ಮಕ್ಕಳು ತಂದೆಗೆ ಪ್ರಿಯ ಆಗಲು ಸಾಧ್ಯ ಇದೇನು? ಪರಮಾತ್ಮ ತಂದೆಗೆ ಎಂತಹ ಮಕ್ಕಳು ಪ್ರಿಯ ಆಗಿದ್ದಾರೆ? ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ, ಹಗಲು ರಾತ್ರಿ ಯಾರು ಸೇವೆಯ ಚಿಂತೆಯಲ್ಲೇ ಇರುತ್ತಾರೋ ಅಂತಹ ಮಕ್ಕಳು ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ. ಗಳಿಗೆ ಗಳಿಗೆಗೂ ನೀವು ಎಂತಹ ಗೀತೆಯನ್ನು ಕೇಳಬೇಕು ಅಂದರೆ ಆ ಗೀತೆಯ ಮೂಲಕ ನಿಮಗೆ ತಂದೆಯ ನೆನಪು ಬರಬೇಕು ಮತ್ತು ಸ್ವಲ್ಪ ಜ್ಞಾನದ ನಶೆ ಇರಬೇಕು. ಅಂತಹ ಗೀತೆಯನ್ನು ನೀವು ಕೇಳುತ್ತಿರಬೇಕು. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಯಾವ ಸಮಯದಲ್ಲಿ ನಿಮಗೆ ಬೇಸರ ಆಗುತ್ತದೆಯೋ, ಯಾವ ಸಮಯದಲ್ಲಿ ಯಾರಾದರೂ ಬೇಸರಕ್ಕೆ ಒಳಗಾಗುತ್ತಾರೋ ಅಂತಹ ಸಮಯದಲ್ಲಿ ಇಂತಹ ಗೀತೆಯನ್ನು ಹಾಕಿದರೆ ಅವರೂ ಕೂಡ ಬೇಸರವನ್ನು ಮರೆತು ಖುಷಿಯ ಅನುಭವವನ್ನು ಮಾಡುತ್ತಾರೆ. ಅಹೋ, ನಾನೀಗ ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ. ಕೇವಲ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಇದು ಎಷ್ಟು ಸಹಜವಾದ ಶಿಕ್ಷಣ ಆಗಿದೆ. ಬ್ರಹ್ಮ ತಂದೆ ಬಹಳ ಒಳ್ಳೆಯ 10 ಅಥವಾ 12 ಹಾಡುಗಳನ್ನು ಆರಿಸಿ ತೆಗೆದಿದ್ದಾರೆ. ಆ ಹಾಡುಗಳು ಪ್ರತಿಯೊಬ್ಬರ ಬಳಿ ಇರಬೇಕು. ಆದರೆ ಪುನಃ ಮಕ್ಕಳು ತಂದೆಯನ್ನು ಮರೆತು ಬಿಡುತ್ತಾರೆ. ಕೆಲವರು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ಶಿಕ್ಷಣವನ್ನು ಕಲಿಯುವುದನ್ನೇ ಬಿಟ್ಟು ಬಿಡುತ್ತಾರೆ. ಮಾಯೆ ಮಕ್ಕಳ ಮೇಲೆ ದಾಳಿಯನ್ನು ಮಾಡುತ್ತದೆ. ಪರಮಾತ್ಮ ತಂದೆ ತಮೋ ಪ್ರಧಾನ ಬುದ್ಧಿ ಉಳ್ಳಂತಹ ಮಕ್ಕಳನ್ನು ಸತೋ ಪ್ರಧಾನ ಬುದ್ಧಿ ಉಳ್ಳಂತವರನ್ನಾಗಿ ಮಾಡುವುದಕ್ಕೋಸ್ಕರ ಎಷ್ಟೊಂದು ಸಹಜ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಈಗ ನಿಮಗೆ ಯಾವ ಮಾತು ಸರಿಯಾಗಿದೆ, ಯಾವ ಮಾತು ತಪ್ಪಾಗಿದೆ ಅನ್ನುವುದನ್ನು ವಿಚಾರ ಮಾಡುವಂತಹ ಬುದ್ಧಿ ಪ್ರಾಪ್ತಿಯಾಗಿದೆ. ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ನಾವು ಅವಶ್ಯವಾಗಿ ಪಾವನ ಆತ್ಮರು ಆಗಬೇಕು. ನಿಮ್ಮ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಪಾಪದ ಹೊರೆಯಿದೆ. ಆದ್ದರಿಂದ ಎಷ್ಟು ಜಾಸ್ತಿ ಸಮಯ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಮತ್ತು ಎಷ್ಟು ಪವಿತ್ರರಾಗುತ್ತೀರೋ ಅಷ್ಟು ನಿಮಗೆ ಖುಷಿ ಇರುತ್ತದೆ. ಬಲೆ ಎಲ್ಲರೂ ಸೇವೆಯನ್ನು ಮಾಡುತ್ತಾರೆ, ಆದರೆ ನೀವು ನಿಮ್ಮ ಲೆಕ್ಕವನ್ನು ಇಡಬೇಕು. ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಅನ್ನುವ ಲೆಕ್ಕ ನಿಮ್ಮ ಬಳಿ ಇರಬೇಕು. ನೆನಪಿನ ಚಾರ್ಟ್ ಅನ್ನು ಕೆಲವರು ಇಡುವುದೇ ಇಲ್ಲ. ಕೆಲವರಿಗೆ ನೆನಪಿನ ಚಾರ್ಟ್ ಅನ್ನು ಇಡಲು ಸಾಧ್ಯ ಆಗುವುದಿಲ್ಲ. ಬಲೆ ಮಕ್ಕಳು ಜ್ಞಾನದ ಪಾಯಿಂಟ್ ಅನ್ನು ಬರೆಯುತ್ತಾರೆ, ಆದರೆ ತಂದೆಯ ನೆನಪನ್ನು ಮರೆತು ಬಿಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಪರಮಾತ್ಮ ತಂದೆಯಾದ ನನ್ನ ನೆನಪಿನಲ್ಲಿ ಸ್ಥಿತಾಗಿ ಭಾಷಣವನ್ನು ಮಾಡಿದರೆ ಭಾಷಣವನ್ನು ಮಾಡುವಾಗ ನಿಮಗೆ ಬಹಳಷ್ಟು ಶಕ್ತಿ ಸಿಗುತ್ತದೆ. ಇಲ್ಲದಿದ್ದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೇ ಸ್ವಯಂ ಬಂದು ಅನೇಕರಿಗೆ ಸಹಾಯವನ್ನು ಮಾಡುತ್ತೇನೆ. ಕೆಲವು ಮಕ್ಕಳ ತನುವಿನಲ್ಲಿ ಪರಮಾತ್ಮ ತಂದೆ ಸ್ವಯಂ ಪ್ರವೇಶವನ್ನು ಮಾಡಿ ಸೇವೆಯನ್ನು ಮಾಡುತ್ತಾರೆ. ಸೇವೆಯನ್ನಂತೂ ಮಾಡಲೇಬೇಕು ತಾನೆ. ಪರಮಾತ್ಮ ತಂದೆ ನೋಡುತ್ತಾರೆ, ಯಾರದ್ದಾದರೂ ಭಾಗ್ಯದ ಬೀಗ ತೆರೆಯುವಂತಹ ಸಮಯ ಬಂದಿದ್ದರೆ ಅಂತವರಿಗೆ, ಜ್ಞಾನವನ್ನು ತಿಳಿಸುತ್ತಿರುವಂತವರಿಗೆ ಅಷ್ಟೊಂದು ಬುದ್ಧಿ ಇರದೇ ಇದ್ದರೆ ಪರಮಾತ್ಮ ತಂದೆ ಸ್ವಯಂ ಅವರ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಸೇವೆಯನ್ನು ಮಾಡುತ್ತಾರೆ. ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ, ನಾನು ಈ ರೀತಿ ಸೇವೆಯನ್ನು ಮಾಡಿದೆ, ನನ್ನಲ್ಲಿ ಇಂತಹ ಸೇವೆಯನ್ನು ಮಾಡುವಷ್ಟು ಶಕ್ತಿ ಇರಲಿಲ್ಲ. ಬಾಬಾ, ನಾನು ಮುರುಳಿಯನ್ನು ನುಡಿಸಿದೆ, ಆದರೆ ಮುರುಳಿಯನ್ನು ನುಡಿಸುವಂತಹ ಶಕ್ತಿ ನನ್ನಲ್ಲಿ ಇರಲಿಲ್ಲ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ಕೆಲವರು ಪುನಃ ಸ್ವಯಂನ ಅಹಂಕಾರಕ್ಕೆ ವಶ ಆಗುತ್ತಾರೆ. ಅಹಂಕಾರಕ್ಕೆ ವಶ ಆಗಿ ನಾನು ಇಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸಿದೆ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಆ ಆತ್ಮನ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಆ ಮಕ್ಕಳ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಪುನಃ
ತಂದೆಯ ಮೂಲಕ ಜ್ಞಾನವನ್ನು ಕೇಳಿದಂತಹ ಆ ಆತ್ಮರು ಜ್ಞಾನವನ್ನು ತಿಳಿಸಿದಂತಹ ಬ್ರಾಹ್ಮಣಿಯರಿಗಿಂತ ತೀಕ್ಷ್ಣವಾಗಿ ಜ್ಞಾನ ಮಾರ್ಗದಲ್ಲಿ ಮುಂದೆ ಹೋಗುತ್ತಾರೆ. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಬುದ್ಧುಗಳನ್ನು ನೀವು ಕಳಿಸಿದರೆ ಬೇರೆಯವರು ತಿಳಿದುಕೊಳ್ಳುತ್ತಾರೆ. ಆ ಬುದ್ಧುಗಳಿಗಿಂತ ನಾವೇ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತೇವೆ. ಈ ಬುದ್ಧುಗಳಲ್ಲಿ ಗುಣ ಕೂಡ ಇಲ್ಲ, ಇವರಿಗಿಂತ ನನ್ನ ಸ್ಥಿತಿ ಚೆನ್ನಾಗಿದೆ ಎಂದು ಕೆಲವರು ತಿಳಿದುಕೊಳ್ಳುತ್ತಾರೆ. ಕೆಲವರು ಸೆಂಟರ್ನ ಹೆಡ್ ಆಗಿರುತ್ತಾರೆ, ಅಂದರೆ ಸೆಂಟರ್ನ ಮುಖ್ಯಸ್ಥರಾಗಿರುತ್ತಾರೆ. ಅವರಿಗೆ ಬಹಳಷ್ಟು ನಶೆ ಏರಿರುತ್ತದೆ. ಅವರು ಬಹಳಷ್ಟು ವೈಭವದಿಂದ ಜೀವನವನ್ನು ನಡೆಸುತ್ತಿರುತ್ತಾರೆ. ದೊಡ್ಡ ವ್ಯಕ್ತಿಗಳಿಗೂ ಕೂಡ ನೀನು ನೀನು ಎಂದು ಕರೆದು ಅವರ ಜೊತೆಗೆ ಮಾತನಾಡುತ್ತಾರೆ. ಅಂತಹ ಬಹಳಷ್ಟು ಅಹಂಕಾರ ಮತ್ತು ನಶೆಯಲ್ಲಿ ಇರುವಂತವರಿಗೆ ಯಾರಾದರೂ ನೀವು ದೇವಿ ಆಗಿದ್ದೀರಾ, ದೇವಿ ಆಗಿದ್ದೀರಾ ಎಂದು ಹೇಳಿದರೆ ದೇವಿ ಅನ್ನುವ ಶಬ್ದವನ್ನು ಕೇಳಿ ಅವರು ಖುಷಿ ಪಡುತ್ತಾರೆ. ಇಂತಹ ಅನೇಕ ಮಕ್ಕಳು ಇದ್ದಾರೆ. ಟೀಚರ್ಗಿಂತ ವಿದ್ಯಾರ್ಥಿಗಳು ಬಹಳಷ್ಟು ಬುದ್ಧಿವಂತರಾಗುತ್ತಾರೆ. ಈ ಒಬ್ಬ ಬಾಬಾ ಮಾತ್ರ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ಈ ಬ್ರಹ್ಮ ತಂದೆ ಮಾತ್ರ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಇನ್ನು ಪರಮಾತ್ಮ ತಂದೆಯಂತೂ ಜ್ಞಾನದ ಸಾಗರ ಆಗಿದ್ದಾರೆ. ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯ ಮೂಲಕ ನೀವು ಶಿಕ್ಷಣವನ್ನು ಕಲಿತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತೀರಾ. ಕೆಲವರು ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುತ್ತಾರೆ, ಕೆಲವರು ಜ್ಞಾನದ ಮಾತನ್ನು ಮರೆತು ಬಿಡುತ್ತಾರೆ. ಬಹಳ ಮುಖ್ಯವಾದ ಮಾತು ಅಂದರೆ ನೆನಪಿನ ಯಾತ್ರೆಯಾಗಿದೆ. ನಮ್ಮ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುವುದು ಹೇಗೆ? ಕೆಲವು ಮಕ್ಕಳ ನಡತೆ ಹೇಗಿರುತ್ತದೆ ಅಂದರೆ ಆ ಮಕ್ಕಳ ನಡತೆಯ ಬಗ್ಗೆ ಶಿವ ತಂದೆಗೆ ಗೊತ್ತಿದೆ ಮತ್ತು ಬ್ರಹ್ಮ ತಂದೆಗೆ ಮಾತ್ರ ಗೊತ್ತಿದೆ. ಈಗ ಮಕ್ಕಳಾದ ನೀವು ಶಿಕ್ಷೆಯಿಂದ ಮುಕ್ತ ಆಗುವಂತಹ ಮುಖ್ಯ ಪುರುಷಾರ್ಥವನ್ನು ಮಾಡಬೇಕು. ಶಿಕ್ಷೆಯಿಂದ ಮುಕ್ತ ಆಗುವುದಕ್ಕೋಸ್ಕರ ಮುಖ್ಯವಾದ ಮಾತು ಅಂದರೆ ನೆನಪಿನ ಯಾತ್ರೆಯಾಗಿದೆ. ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಬಲೆ ಕೆಲವರು ಹಣದಿಂದ ಸಹಯೋಗವನ್ನು ನೀಡುತ್ತಾರೆ. ಯಾರು ಹಣದಿಂದ ಈಶ್ವರನ ಯಜ್ಞಕ್ಕೆ ಸಹಯೋಗವನ್ನು ನೀಡುತ್ತಾರೋ ಅವರು ತಿಳಿದುಕೊಳ್ಳುತ್ತಾರೆ, ನಾನು ಭವಿಷ್ಯದಲ್ಲಿ ಶ್ರೀಮಂತ ಆಗುತ್ತೇನೆ ಎಂದು. ಆದರೆ ನೀವು ಶಿಕ್ಷೆಯಿಂದ ಸ್ವಯಂ ಅನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಬೇಕು. ಇಲ್ಲದಿದ್ದರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಜಡ್ಜ್ನ ಮಗ ಯಾವುದಾದರೂ ಅಂತಹ ತಪ್ಪು ಕಾರ್ಯವನ್ನು ಮಾಡಿದರೆ ಜಡ್ಜ್ಗೂ ಕೂಡ ನಾಚಿಕೆ ಆಗುತ್ತದೆ ತಾನೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವ ಮಕ್ಕಳಿಗೆ ನಾನು ಪಾಲನೆಯನ್ನು ನೀಡುತ್ತೇನೋ ಪುನಃ ಅದೇ ಮಕ್ಕಳಿಗೆ ನಾನು ಶಿಕ್ಷೆಯನ್ನು ನೀಡಬೇಕಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ. ಶಿಕ್ಷೆ ಸಿಗುವಂತಹ ಸಮಯದಲ್ಲಿ ಮಕ್ಕಳು ತಲೆಯನ್ನು ಕೆಳಗಡೆ ಮಾಡಿ ಅಯ್ಯೋ ಅಯ್ಯೋ ಎಂದು ಕೂಗುತ್ತಿರುತ್ತಾರೆ. ಪರಮಾತ್ಮ ತಂದೆ ನನಗೆ ಎಷ್ಟೊಂದು ಮಾತನ್ನು ತಿಳಿಸಿದರು, ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಶಿಕ್ಷಣವನ್ನು ಕಲಿಸಿದರು, ಆದರೆ ನಾನು ಶಿಕ್ಷಣದ ಕಡೆ ಗಮನವನ್ನು ಕೊಡಲಿಲ್ಲ ಎಂದು ಮಕ್ಕಳು ವಿಚಾರವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಯ ಜೊತೆಗೆ ಧರ್ಮರಾಜ ಅಂತೂ ಇದ್ದಾರೆ. ಆ ಧರ್ಮರಾಜನಿಗೆ ಮಕ್ಕಳ ಜನ್ಮ ಪತ್ರಿಕೆಯ ಬಗ್ಗೆ ಗೊತ್ತಿದೆ. ನೀವೀಗ ಪ್ರತ್ಯಕ್ಷದಲ್ಲಿ ಎಲ್ಲವನ್ನೂ ನೋಡುತ್ತಿದ್ದೀರಾ. ಕೆಲವರು 10 ವರ್ಷದವರೆಗೂ ಪವಿತ್ರತೆಯ ಮಾರ್ಗದಲ್ಲಿ ನಡೆಯುತ್ತಾರೆ. ಇದ್ದಕ್ಕಿದ್ದಂತೆ ಮಾಯೆ ಎಷ್ಟು ಜೋರಾಗಿ ಪೆಟ್ಟನ್ನು ಕೊಡುತ್ತದೆ ಅಂದರೆ ಅಲ್ಲಿಯವರೆಗೂ ಎಷ್ಟೆಲ್ಲಾ ಸಂಪಾದನೆಯನ್ನು ಮಾಡಿಕೊಂಡಿದ್ದಾರೋ ಆ ಎಲ್ಲಾ ಸಂಪಾದನೆ ಆಗ ಸಮಾಪ್ತಿಯಾಗುತ್ತದೆ. ಮಕ್ಕಳು ಪತಿತರಾದ ತಕ್ಷಣ ಅಲ್ಲಿಯವರೆಗೂ ಯೋಗದ ಮೂಲಕ ಎಷ್ಟು ಸಂಪಾದನೆಯನ್ನು ಮಾಡಿಕೊಂಡಿದ್ದಾರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ. ಇಂತಹ ಅನೇಕ ಉದಾಹರಣೆಗಳು ಜ್ಞಾನಿ ಮಕ್ಕಳ ಜೀವನದಲ್ಲಿ ನಡೆಯುತ್ತಿರುತ್ತದೆ. ಬಹಳಷ್ಟು ಜನ ಮಕ್ಕಳು ಕೆಳಗಡೆ ಬೀಳುತ್ತಾರೆ. ಮಾಯೆಯ ಬಿರುಗಾಳಿ ಇಡೀ ದಿನ ಮಕ್ಕಳಿಗೆ ಕಾಟವನ್ನು ಕೊಡುತ್ತಿರುತ್ತದೆ. ಮಾಯೆಯ ಬಿರುಗಾಳಿ ಕಾಟವನ್ನು ಕೊಟ್ಟಾಗ ಪುನಃ ತಂದೆಯ ನೆನಪೇ ಮರೆತು ಹೋಗುತ್ತದೆ. ಮಾಯೆಯ ಬಿರುಗಾಳಿ ಕಾಟವನ್ನು ಕೊಟ್ಟಾಗ ಬೇಹದ್ದಿನ ತಂದೆಯ ಮೂಲಕ ನನಗೆ ರಾಜ್ಯ ಭಾಗ್ಯ ಸಿಗುತ್ತಿದೆ ಅನ್ನುವ ಖುಷಿ ಕೂಡ ಮಕ್ಕಳಿಗೆ ಇರುವುದಿಲ್ಲ. ಕಾಮ ವಿಕಾರದ ಹಿಂದೆ ಅನೇಕ ಮಕ್ಕಳು ಓಡುತ್ತಿರುತ್ತಾರೆ. ಕೆಲವರಲ್ಲಿ ಕಾಮ ವಿಕಾರ ಇದೆ, ಪುನಃ ಕೆಲವರಲ್ಲಿ ಮೋಹ ಇದೆ. ಈ ಜ್ಞಾನ ಮಾರ್ಗದಲ್ಲಿ ನಷ್ಟ ಮೋಹಿಗಳಾಗಬೇಕು. ಪತಿತರ ಜೊತೆಗೆ ನಾವು ಏಕೆ ಮನಸ್ಸನ್ನು ಜೋಡಣೆ ಮಾಡಬೇಕು? ಇನ್ನು ಮಕ್ಕಳ ಮನಸ್ಸಿನಲ್ಲಿ ಸದಾ ಈ ವಿಚಾರ ಇರಬೇಕು, ನಾವೀಗ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಿ ಪತಿತ ಆತ್ಮರನ್ನೂ ಕೂಡ ಮೇಲೆ ಎತ್ತಬೇಕು ಎಂದು. ಪತಿತರ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಬೇಡಿ, ಆದರೆ ಪತಿತರಿಗೂ ಜ್ಞಾನವನ್ನು ನೀಡಿ ಅವರನ್ನು ಮೇಲೆ ಎತ್ತುವಂತಹ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಪತಿತ ಆತ್ಮರನ್ನೂ ಕೂಡ ಹೇಗಾದರೂ ಮಾಡಿ ಶಿವಾಲಯಕ್ಕೆ ಯೋಗ್ಯರನ್ನಾಗಿ ಮಾಡಬೇಕು ಅನ್ನುವ ವಿಚಾರ ಇರಬೇಕು. ಅದಕ್ಕೋಸ್ಕರ ಆಂತರ್ಯದಲ್ಲಿ ಯುಕ್ತಿಯನ್ನು ರಚನೆ ಮಾಡಿ. ಇಲ್ಲಿ ಮೋಹದ ಮಾತೇ ಇಲ್ಲ. ಎಷ್ಟೇ ಪ್ರೀತಿಯ ಸಂಬಂಧಿಗಳಾಗಿರಬಹುದು, ಆ ಪ್ರೀತಿಯ ಸಂಬಂಧಿಗಳಿಗೂ ಕೂಡ ಜ್ಞಾನವನ್ನು ತಿಳಿಸುತ್ತಾ ಇರಿ.
ಯಾರ ಬಗ್ಗೆಯೂ ಅತಿಯಾದ ಪ್ರೀತಿಯ ಸೆಳೆತವನ್ನು ಇಟ್ಟುಕೊಳ್ಳಬಾರದು. ಅಂದರೆ ಯಾರ ಪ್ರೀತಿಗೂ ನೀವು ಆಕರ್ಷಿತರಾಗಬಾರದು. ಇಲ್ಲದಿದ್ದರೆ ಅವರನ್ನು ಸುಧಾರಣೆ ಮಾಡಲು ನಿಮಗೆ ಸಾಧ್ಯ ಆಗುವುದಿಲ್ಲ. ನೀವೀಗ ದಯಾಹೃದಯಿಗಳಾಗಬೇಕು. ಸ್ವಯಂನ ಮೇಲೆ ದಯೆಯನ್ನು ತೋರಿಸಿಕೊಳ್ಳಬೇಕು ಮತ್ತು ಅನ್ಯರ ಮೇಲೂ ಕೂಡ ದಯೆಯನ್ನು ತೋರಿಸಬೇಕು. ಪರಮಾತ್ಮ ತಂದೆಗೂ ಕೂಡ ಮಕ್ಕಳ ಮೇಲೆ ಕರುಣೆ ಬರುತ್ತದೆ. ನಾನು ಎಷ್ಟು ಜನರನ್ನು ನನ್ನ ಸಮಾನ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ಪರಮಾತ್ಮ ತಂದೆಗೆ ಸಾಕ್ಷಿಯನ್ನು ತೋರಿಸಬೇಕು. ನಾನು ಎಷ್ಟು ಜನರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಿದೆ ಎಂದು ತಂದೆಗೆ ಸಾಕ್ಷಿಯನ್ನು ತೋರಿಸಬೇಕು. ನಿಮ್ಮ ಮೂಲಕ ಜ್ಞಾನವನ್ನು ಪಡೆದುಕೊಂಡಂತಹ ಆತ್ಮರು ಪರಮಾತ್ಮ ತಂದೆಗೆ ಪುನಃ ಪತ್ರವನ್ನು ಬರೆಯಬೇಕು. ಬಾಬಾ, ಇಂಥವರ ಮೂಲಕ ನನಗೆ ನಿಮ್ಮ ಪರಿಚಯ ಚೆನ್ನಾಗಿ ಪ್ರಾಪ್ತಿಯಾಯಿತು ಎಂದು ಪರಮಾತ್ಮ ತಂದೆಯ ಬಳಿ ನಿಮ್ಮ ಬಗ್ಗೆ ಸಾಕ್ಷಿಯನ್ನು ಹೇಳುವಂತಹ ಜ್ಞಾನಿ ಆತ್ಮರು ಬರಬೇಕು. ಆಗ ತಂದೆ ತಿಳಿದುಕೊಳ್ಳುತ್ತಾರೆ ಇವರು ಸೇವೆಯನ್ನು ಮಾಡುತ್ತಿದ್ದಾರೆ ಎಂದು. ಪರಮಾತ್ಮ ತಂದೆಗೆ ನಿಮ್ಮ ಮೂಲಕ ಜ್ಞಾನವನ್ನು ಕೇಳಿರುವಂತಹ ಆತ್ಮರು ಪತ್ರವನ್ನು ಬರೆಯಬೇಕು. ಬಾಬಾ, ಈ ಬ್ರಾಹ್ಮಣಿ ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ, ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ ಮತ್ತು ಬಹಳ ಚೆನ್ನಾಗಿ ಶಿಕ್ಷಣವನ್ನು ಕಲಿಸುತ್ತಾರೆ ಎಂದು. ಯೋಗದ ವಿಷಯದಲ್ಲಿ ಒಳ್ಳೆಯ ಮಕ್ಕಳು ಕೂಡ ಫೇಲ್ ಆಗುತ್ತಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಬುದ್ಧಿ ಕೂಡ ಮಕ್ಕಳಿಗೆ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭೋಜನವನ್ನು ಸ್ವೀಕಾರ ಮಾಡುವಾಗಲೂ ಕೂಡ ಶಿವ ತಂದೆಯನ್ನು ನೆನಪು ಮಾಡುತ್ತಾ ಭೋಜನವನ್ನು ಸ್ವೀಕಾರ ಮಾಡಿ. ನೀವು ಎಲ್ಲಿಗಾದರೂ ತಿರುಗಾಡಲು ಸುತ್ತಾಡಲು ಹೋದಾಗ ತಿರುಗಾಡುವಾಗಲೂ ಸುತ್ತಾಡುವಾಗಲೂ ಶಿವ ತಂದೆಯನ್ನು ನೆನಪು ಮಾಡಿ. ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಮಾತನಾಡುತ್ತಾ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಅಂದರೆ ವ್ಯರ್ಥ ಮಾತಿನ ಚಿಂತನೆಯನ್ನು ಮಾಡುತ್ತಾ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಬಲೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಮಾತಿನ ವಿಚಾರ ನಡೆಯುತ್ತಿದ್ದರೆ ಪುನಃ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಒಂದು ವೇಳೆ ನಿಮಗೆ ಕೆಲಸ ಕಾರ್ಯದ ವಿಚಾರ ನಡೆಯುತ್ತಿದ್ದರೆ ಕೆಲಸ ಕಾರ್ಯದ ವಿಚಾರವನ್ನು ಮಾಡಿ ಪುನಃ ತಂದೆಯ ನೆನಪಿನಲ್ಲಿ ತೊಡಗಿ ಬಿಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬಲೆ ಕರ್ಮವನ್ನು ಮಾಡಿ, ನಿದ್ದೆಯನ್ನೂ ಕೂಡ ಮಾಡಿ, ಜೊತೆಗೆ ಈ ಜ್ಞಾನದ ಶಿಕ್ಷಣವನ್ನೂ ಕೂಡ ಕಲಿಯಿರಿ, ತಂದೆಯನ್ನೂ ಕೂಡ ನೆನಪು ಮಾಡಿ. ಕಡಿಮೆ ಅಂದರೆ 8 ಗಂಟೆಯವರೆಗೂ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಅಂತ್ಯದಲ್ಲಿ ನೀವು 8 ಗಂಟೆಯವರೆಗೂ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರಾ. ನಿಧಾನವಾಗಿ ನಿಮ್ಮ ಚಾರ್ಜ್ ವೃದ್ಧಿಯಾಗುತ್ತಾ ಹೋಗುತ್ತದೆ. ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ, ಇಡೀ ದಿನದಲ್ಲಿ 2 ಗಂಟೆ ನಿಮ್ಮ ನೆನಪಿನಲ್ಲಿ ಇದ್ದೆ. ಅಂದರೆ 2 ಗಂಟೆ ನಿಮ್ಮ ನೆನಪು ಇತ್ತು. ಪುನಃ ಇಡೀ ದಿನ ವ್ಯವಹಾರವನ್ನು ಮಾಡುತ್ತಾ ನೆನಪಿನ ಚಾರ್ಟ್ ಸಡಿಲ ಆಗಿಬಿಡುತ್ತದೆ. ಅಂದರೆ ತಂದೆಯನ್ನು ಕಡಿಮೆ ನೆನಪು ಮಾಡುತ್ತೀರಾ. ಮಾಯೆ ಪರಮಾತ್ಮ ತಂದೆಯ ನೆನಪನ್ನು ಮಾಯ ಮಾಡಿಬಿಡುತ್ತದೆ. ಮಾಯೆ ಕೂಡ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಯಾರು ಇಡೀ ದಿನ ಸೇವೆಯಲ್ಲಿ ಬ್ಯುಸಿಯಾಗಿ ಇರುತ್ತಾರೋ ಅವರು ಮಾತ್ರ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಸಾಧ್ಯ. ಇಡೀ ದಿನ ಸೇವೆಯಲ್ಲಿ ಬ್ಯುಸಿಯಾಗಿ ಇರುವಂತವರು ಗಳಿಗೆಗೂ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ನೆನಪಿನ ಸಬ್ಜೆಕ್ಟ್ ನ ಬಗ್ಗೆ ಬಹಳಷ್ಟು ಒತ್ತನ್ನು ನೀಡುತ್ತಾರೆ. ಅಂದರೆ ತೀವ್ರ ಗತಿಯಿಂದ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ತಂದೆ ಬಾರಿಗೂ ತಿಳಿಸುತ್ತಿರುತ್ತಾರೆ. ಮಕ್ಕಳು ಸ್ವಯಂ ಅನುಭವವನ್ನು ಮಾಡುತ್ತೀರಾ, ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿಲ್ಲ, ಅಂದರೆ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ನನಗೆ ಸಾಧ್ಯ ಆಗುತ್ತಿಲ್ಲ ಎಂದು. ತಂದೆಯನ್ನು ನೆನಪು ಮಾಡುವಂತಹ ಸಮಯದಲ್ಲಿ ಮಾಯೆ ವಿಘ್ನವನ್ನು ಹಾಕುತ್ತದೆ. ಈ ಜ್ಞಾನದ ಶಿಕ್ಷಣ ಬಹಳ ಸಹಜ ಆಗಿದೆ. ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಾವು ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಎಷ್ಟು ಜಾಸ್ತಿ ಜ್ಞಾನದ ಧನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರೋ ಅಷ್ಟು ನೀವು ಶ್ರೀಮಂತರಾಗುತ್ತೀರಾ. ಪರಮಾತ್ಮ ತಂದೆ ಎಲ್ಲರಿಗೂ ಶಿಕ್ಷಣವನ್ನು ಕಲಿಸುತ್ತಾರೆ. ಎಲ್ಲರಿಗೂ ಪರಮಾತ್ಮ ತಂದೆಯ ಮುರುಳಿ ಅಂದರೆ ವಾಣಿ ಹೋಗಿ ತಲುಪುತ್ತದೆ. ಕೇವಲ ನೀವಷ್ಟೇ ಅಲ್ಲ, ಎಲ್ಲರೂ ವಾಣಿಯನ್ನು ಓದುತ್ತಿದ್ದಾರೆ. ಯಾರ ಬಳಿ ವಾಣಿ ಹೋಗಿ ತಲುಪುವುದಿಲ್ಲವೋ, ಅಂದರೆ ತಂದೆಯ ಮುರುಳಿ ಹೋಗಿ ತಲುಪುವುದಿಲ್ಲವೋ ಅವರು ಕೂಗುತ್ತಿರುತ್ತಾರೆ. ಮುರುಳಿಗೋಸ್ಕರ ಅವರು ಕೂಗುತ್ತಿರುತ್ತಾರೆ. ಕೆಲವರು ಇಂತಹ ಮಕ್ಕಳು ಕೂಡ ಇದ್ದಾರೆ. ಅವರು ವಾಣಿ ತಲುಪಿದರೂ ಕೂಡ ಮುರುಳಿಯನ್ನು ಓದುವುದೇ ಇಲ್ಲ. ಸುಮ್ಮನೆ ಈ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರುತ್ತಾರೆ. ಮುರುಳಿಯನ್ನು ಕೇಳುವಂತಹ ಆಸಕ್ತಿ ಮಕ್ಕಳಿಗೆ ಇರಬೇಕು. ಈ ಗೀತೆ ಎಷ್ಟು ಫಸ್ಟ್ ಕ್ಲಾಸ್ ಆದ ಗೀತೆಯಾಗಿದೆ. ಬಾಬಾ, ನಾವು ನಮ್ಮ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಿಮ್ಮ ಬಳಿ ಬಂದಿದ್ದೇವೆ ಅನ್ನುವ ಗೀತೆ ಎಷ್ಟು ಸುಂದರವಾದ ಗೀತೆಯಾಗಿದೆ. ಎಲ್ಲರೂ ಹೇಳುತ್ತಾರೆ, ಬಾಬಾ, ನಾನು ಹೇಗೆ ಇರಬಹುದು, ನಾನು ಎಂತಹ ವ್ಯಕ್ತಿ ಬೇಕಾದರೂ ಆಗಿರಬಹುದು, ನಾನು ಕಿವುಡ ಆಗಿರಬಹುದು, ನಾನು ಹೇಗೆ ಇದ್ದರೂ ಕೂಡ ನಾನು ನಿಮ್ಮ ಮಗು ಆಗಿದ್ದೇನೆ, ನಾನು ನಿಮ್ಮವನಾಗಿದ್ದೇನೆ ಎಂದು ಎಲ್ಲರೂ ಹೇಳುತ್ತಾರೆ. ಇದಂತೂ ಸರಿಯಾದ ಮಾತಾಗಿದೆ. ಆದರೆ
ನೀವೀಗ ಚೀಚಿ ಕೊಳಕು ಆತ್ಮರಿಂದ ಒಳ್ಳೆಯವರಾಗಬೇಕು. ಎಲ್ಲದಕ್ಕೂ ಆಧಾರ ಯೋಗ ಮತ್ತು ಶಿಕ್ಷಣ ಆಗಿದೆ. ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ಪ್ರತಿಯೊಂದು ಮಗುವಿಗೂ ಈ ವಿಚಾರ ಬರಬೇಕು, ನಾನೀಗ ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಅಂದ ಮೇಲೆ ನಾನು ಸ್ವರ್ಗಕ್ಕಂತೂ ಹೋಗುತ್ತೇನೆ, ಆದರೆ ಸ್ವರ್ಗದಲ್ಲಿ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಮಾತಿನ ಬಗ್ಗೆ ಮಕ್ಕಳು ವಿಚಾರವನ್ನು ಮಾಡಬೇಕು. ಚೆನ್ನಾಗಿ ಶಿಕ್ಷಣವನ್ನು ಕಲಿಯಿರಿ, ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಕೋತಿಯ ಸಮಾನ ಆಗಿರುವಂತಹ ನೀವು ಕೋತಿಯ ಸಮಾನ ಆಗಿದ್ದರೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ? ಸತ್ಯುಗದಲ್ಲಿ ಪ್ರಜೆಗಳು, ನೌಕರ ಚಾಕರರು ಎಲ್ಲರೂ ಬೇಕು. ಶಿಕ್ಷಣವನ್ನು ಕಲಿತಿರುವಂತಹ ಆತ್ಮರ ಮುಂದೆ ಶಿಕ್ಷಣವನ್ನು ಕಲಿಯದೇ ಇರುವಂತಹ ಅವಿದ್ಯಾವಂತರು ಹೋಗಿ ಅವರ ಸೇವೆಯನ್ನು ಮಾಡಬೇಕಾಗುತ್ತದೆ. ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಚೆನ್ನಾಗಿ ಸುಖವನ್ನು ಪಡೆದುಕೊಳ್ಳುತ್ತೀರಾ, ಒಳ್ಳೆಯ ಧನವಂತರಾಗುತ್ತೀರಾ ಮತ್ತು ನಿಮಗೆ ಬಹಳಷ್ಟು ಗೌರವ ಪ್ರಾಪ್ತಿಯಾಗುತ್ತದೆ. ಶಿಕ್ಷಣವನ್ನು ಕಲಿಯುವುದರಿಂದ ಗೌರವ ಜಾಸ್ತಿ ಆಗುತ್ತದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಿರುತ್ತಾರೆ, ತಂದೆಯ ನೆನಪಿನಲ್ಲಿ ನೀವು ಶಾಂತವಾಗಿ ಇರಬೇಕು. ಆದರೆ ಪರಮಾತ್ಮ ತಂದೆಗೆ ಗೊತ್ತಿದೆ